ಸ್ನೇಹಿತರೆ, ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರಕ್ಕೆ ಯಾವಾಗ ಬೃಹತ್ ಬೆಂಗಳೂರು ಅಂತ ಹೆಸರಿಟ್ರೋ ಏನೋ, ಬೃಹತ್ ಬೆಂಗಳೂರು ಮಹಾನಗರದಲ್ಲಿ ಬೃಹದಾಕಾರವಾಗಿಯೇ ಸಮಸ್ಯೆಗಳ ಆಗರ ಉದ್ಭವ ಆಗುತ್ತ, ಜೊತೆಗೆ ಎಲ್ಲೆಂದರಲ್ಲಿ ಅಕ್ರಮ ವ್ಯವಹಾರಗಳು ಕೂಡ ನಡೀತಾನೆ ಇದೆ. ಇಲ್ಲದೆ ಹೊಗೆಯಾಡುತ್ತಾ ಅಂತಾರಲ್ಲ, ಹಂಗೆ ಈ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಯಾವುದೇ ವ್ಯವಹಾರ ನಡೆಯೋಂಗಿಲ್ಲ ಬಿಡಿ. ಅಷ್ಟರ ಮಟ್ಟಿಗೆ ಈ ಸಂಬಂಧಪಟ್ಟ ಅಧಿಕಾರಿಗಳ ಕೃಪಾ ಕಟಾಕ್ಷ ಅವ್ರ ಮೇಲಿರುತ್ತೆ. KK ನ್ಯೂಸ್ ವರದಿ ಮಾಡ್ತಿರೋ ಅಕ್ರಮದ ಸುದ್ದಿ ಯಾವುದಪ್ಪ ಅಂದ್ರೆ ಅದು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಗೊಟ್ಟಿಗೆರೆ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಬೇಕಾಬಿಟ್ಟಿಯಾಗಿ ಗುಜರಿ ತ್ಯಾಜ್ಯ ಗೋಡೌನ್ ಮಾಡಿಕೊಂಡು ಜನ ವಸತಿ ಪ್ರದೇಶಗಳಿಗೆ ನರಕ ಯಾತನೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಲ್ರಿ, ಈ ಗುಜರಿ ವ್ಯಾಪಾರಕ್ಕೆ ಅದ್ಯಾವುದೋ ಹೊರಗಿನ ಜನರ ಅವರ ಸಣ್ಣ ಪುಟ್ಟ ಕಂದಮ್ಮಗಳಿರೋ ಕುಟುಂಬಗಳ ತಂದು ಇಲ್ಲಿ ಈ ರೀತಿ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ಇಲ್ಲದೆ ದುಡಿಸ್ಕೋತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಜೊತೆ ಮಾನವೀಯತೆ ಇಲ್ವಾ? ಅಕ್ಕಪಕ್ಕ ಮೆಡಿಕಲ್ ಸ್ಟೋರ್ ಇದೆ, ಬಸ್ ಸ್ಟಾಪ್ ಇದೆ, ನಿತ್ಯ ನೂರಾರು ಜನ ತಿರುಗಾಡುವಂತಹ ಜನ ನಿಬಿಡ ಪ್ರದೇಶದಲ್ಲಿ ಈ ಗುಜರಿ ಗೋಡೌನ್ ಮಾಡಿ ಯಾಕ್ರಿ ಜನರ ಆರೋಗ್ಯದ ಮೇಲೆ ಪರಿಣಾಮ? ಬಿಬಿಎಂಪಿ ಅಧಿಕಾರಿಗಳೇ, ಇದು ನಿಮ್ಮ ನಿರ್ಲಕ್ಷ್ಯವೋ ಅಥವಾ ಲಂಚ ಪಡೆದು ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿರೋ ಡ್ರಾಮಾನೋ ಅನ್ನೋದನ್ನ ನೀವೇ ಹೇಳಬೇಕು. ಕ್ಲೋಸ್ ಮಾಡ್ಸ್ಬೇಕು ಕೇಳಿ. ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ಹೇಳ್ತಿದ್ದಾರೆ ನನಗೆ. ಹಾಸ್ಪಿಟಲ್ ಇದ್ರಿಲ್ಲ ಬಿಡಿ, ಆಯ್ತು ಕ್ಲೋಸ್ ಮಾಡ್ಸೋಣ ಬಿಡಿ, ಕಂಪ್ಲೇಂಟ್ ಆಗಿ. ಅಪೆಂಡಿಕ್ಸ್ ಆಲ್ಟ್ ಆಪರೇಷನ್ ಅಂತಾರೆ, ಅಪೆಂಡಿಕ್ಸ್ ಅಂತೀರಾ, ಒಂದೊಂದು ಹೇಳ್ತಿರಲ್ಲ ಸರ್? ಅಲ್ಲ, ಇವತ್ತೇ ಹಾಸ್ಪಿಟ್ಲಲ್ಲಿ ಅವರಾ? ಇಲ್ಲ ಸರ್, 4 days ಆಯ್ತು. ಎಲ್ಲೆಲ್ಲಿ ನಿಮ್ಮ ಅಕ್ರಮ ಚಟುವಟಿಕೆ ಇದೆಯೋ ಅಲ್ಲಲ್ಲಿ ನಮ್ಮ KK ನ್ಯೂಸ್ ಕಣ್ಣು ಕೂಡ ಇದ್ದೇ ಇರುತ್ತೆ. ಎಚ್ಚರ.